ಎಲ್ರಿಗೂ ನಮಸ್ಕಾರ. ಇದೊಂದು ಉಪ್ಪಿನಕಾಯಿ. ನಾನು ಯಾವುದರಿಂದ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಟೈಮನ್ನು ಜಾಸ್ತಿ ತಗೊಳ್ಳಲ್ಲ. ಆಮೇಲೆ ಇದು ಇನ್ಸ್ಟೆಂಟ್. ಇವತ್ತು ಮಾಡಿದ ತಕ್ಷಣ ಇವತ್ತೇನೆ ತಿನ್ಬೋದು. ಒಂದ್ 2 ದಿನ ಬಿಟ್ಟು ಅಥವಾ ಒಂದ್ 15 ದಿನ ಬಿಟ್ಟಾದ್ರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಹಸಿಮೆಣಸಿನಕಾಯಿಂದ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಈ ಮೆಣಸಿನಕಾಯಿ ಜಾಸ್ತಿ ಖಾರ ಇರಲ್ಲ. ಇದು ಖಾರ ಇರೋದು ಬೇಕಂದ್ರೂ ಮಾಡ್ಕೋಬಹುದು. ಇದು ಒಂದು 8 ತಿಂಗಳವರೆಗೂ ಯೂಸ್ ಮಾಡ್ಕೋಬಹುದು. 3 ತಿಂಗಳು ಆಚೆನೆ ಚೆನ್ನಾಗಿರುತ್ತೆ, ಕೆಡಲ್ಲ. 3 ತಿಂಗಳಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ರೆ ಇದು 1 ವರ್ಷನೂ ಬರುತ್ತೆ. ಇದು ಮೆಣಸಿನಕಾಯಿನ ನಾನು 1-2 ಸರಿ ತೊಳೆದಿದ್ದೀನಿ. ತೊಳೆದು ಇದೊಂದು ಸ್ವಲ್ಪ ನೀರೆಲ್ಲ ಹೋಗ್ಲಿ ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ. ಆದ್ರೆ ಇನ್ನೂ ಸ್ವಲ್ಪ ನೀರು ಕಾಣಿಸ್ತಾ ಇದೆ. ಅದಕ್ಕೆ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ. ಸ್ವಲ್ಪ ನೀರೆಲ್ಲ ಆರ್ಲಿ, ಸ್ವಲ್ಪ ಅದು ಮಾಯಿಶ್ಚರ್ ಎಲ್ಲ ಕಡಿಮೆ ಆಗಲಿ ಅಂತ. ಈ ಚಿಲ್ಲಿನ ನಮ್ಮ ಮನೆಯವ್ರು ತಗೊಂಬಂದಿದ್ದಾರೆ. ಅವ್ರ ಫ್ರೆಂಡ್ದು ಒಂದು ಕಂಪ್ನಿ ಇದೆ ರಾಣೆಬೆನ್ನೂರಲ್ಲಿ, ಲಕ್ಷ್ಮಿ ಇನ್ಪುಟ್ ಸೀಡ್ಸ್ ಕಂಪ್ನಿ ಅಂತ. ಅಲ್ಲಿಂದ ತಗೊಂಬಂದಿದ್ದಾರೆ. ಇದು ತುಂಬಾ ಖಾರನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಇದ್ರ ಹೆಸರು ಹೇಳಿದ್ದಾರೆ ಅವರು, ಹೈಬ್ರಿಡ್ ಚಿಲ್ಲಿ LHC4466. ಚಿಲ್ಲಿಗೆ ಹೆಸರು ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಇವ್ರು ಹೇಳಿದ ಮೇಲೆನೆ ಗೊತ್ತಾಯ್ತು. ನಾನು ತಿಳ್ಕೊಂಡಿರೋದು ಒಂದು ಹೈಬ್ರಿಡ್, ಇನ್ನೊಂದು ಜವಾರಿ ಅಂತ ಅಷ್ಟೇ ಗೊತ್ತಿತ್ತು ನನಗೆ. ನಾನು ಇದನ್ನ ಒಂದು 4 ಅವರ್ಸ್ ಈ ಕಾಟನ್ ಬಟ್ಟೆ ಮೇಲೆ ಇದನ್ನೆಲ್ಲ ಹಾಕಿದ್ದೆ. ಇದೆಲ್ಲ ಸ್ವಲ್ಪ ನೀರು ಹೋದ್ಮೇಲೆ ಒಂದಿಷ್ಟು ಬೆಳ್ಳುಳ್ಳಿನ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕೋಬಹುದು. ಆಮೇಲೆ ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ನೀರು ಆರ್ಲಿ ಅಂತ ಇದೇ ಕಾಟನ್ ಬಟ್ಟೆ ಮೇಲೆ ಎತ್ತಿಟ್ಕೊಂಡಿದ್ದೆ. ಈಗ ಫಸ್ಟ್ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 3-4 ಸ್ಪೂನು ಧನಿಯಾ, ದೊಡ್ಡ ಸ್ಪೂನು, ಸೂಪ್ ಕುಡಿಯೋ ಸ್ಪೂನ್ ಇರುತ್ತಲ್ಲ ಅದರಲ್ಲಿ, ಅಂದ್ರೆ ಅದರಷ್ಟೇ ನಾನು ಜೀರಿಗೆ, ಮೆಂತ್ಯ ಮತ್ತೆ ಸೋಂಪು, ಇದು ಬೋಡೋ, ಆಮೇಲೆ ಇದು ಬಿಳಿ ಸಾಸಿವೆ ಇದ್ರೆ ಸರಿ, ಇಲ್ಲಾಂದ್ರೆ ಕರೆ ಸಾಸಿವೆನೂ ತಗೋಬಹುದು, ಯಾವ್ದಾದ್ರೂ ನಡೆಯುತ್ತೆ. ನನ್ನ ಹತ್ರ ಬಿಳೆ ಸಾಸಿವೆ ಇತ್ತು ಅಂತ ನಾನು ಅದನ್ನೇ ಹಾಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಬಿಳೆ ಸಾಸಿವೆ ಹಾಕಿದ್ರೆ. ಇದು ಸ್ವಲ್ಪ ಜಾಸ್ತಿ ಹುರಿಯಂಗಿಲ್ಲ, ಸ್ವಲ್ಪ ಕೈ ಮುಟ್ಟಿದ ತಕ್ಷಣ ನಮ್ಗೆ ಬೆಚ್ಚಗನ್ಸ್ಬೇಕು, ಅಷ್ಟಿದ್ರೆ ಸಾಕು. ತುಂಬಾ ಹುರಿಬಾರ್ದು ಇದು. ತುಂಬಾ ಹುರಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಕಹಿ ಬಂದ್ಬಿಡುತ್ತೆ. ಮೆಂತ್ಯ ಎಲ್ಲ ಜಾಸ್ತಿ ಹುರಿದ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಈಗ ನೋಡಿ, ಮೆಣಸಿನ್ಕಾಯಿನ ಸ್ವಲ್ಪ ಎಲ್ಲ ತೆಗೆದ್ಬಿಡ್ತೀನಿ. ಈ ತುಂಬನ ತೆಗೆದ್ಬಿಟ್ಟು ತೊಳಿಬಾರ್ದು, ಯಾಕಂದ್ರೆ ಅದು ನೀರ್ ಹಿಡ್ಕೊಂಡ್ಬಿಡತ್ತೆ. ತೊಳೆದಾಗಿ ಎಲ್ಲ ಆದ್ಮೇಲೆ ಇನ್ನೇನ್ ಮಾಡ್ತೀವಿ ಅಂದಾಗ ಅದನ್ನ ತುಂಬ ತೆಗಿಬೇಕು. ನಾನಿಲ್ಲಿ ಒಂದು ಚಾಪರ್ ಅಲ್ಲಿ ಇದನ್ನೆಲ್ಲ ಚಾಪ್ ಮಾಡ್ಕೋತೀನಿ. ನಿಮ್ಗೆ ಕಟ್ ಮಾಡಿ ಅಥವಾ ಚಾಪರ್ ಇಲ್ಲ ಅಂದ್ರೆ ಕಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಾಂದ್ರೆ ಮಿಕ್ಸಿನಲ್ಲಿ ಸ್ವಲ್ಪ ತರಿಯಾಗಿ ಮಾಡ್ಕೋಬಹುದು, ಅವಾಗ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಚಾಪರ್ ಅಲ್ಲೇ ಮಾಡ್ಕೋತಾ ಇದ್ದೀನಿ. ಈ ಚಾಪರ್ ಇರೋದ್ರಿಂದ ನನಗೆ ಕೆಲಸ ತುಂಬಾ ಈಸಿ ಆಗುತ್ತೆ, ಆಮೇಲೆ ಬೇಗನೂ ಆಗುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ತರ ಮಾಡ್ಕೋಬಹುದು, ಆ ತರ ಮಾಡ್ಕೋಬಹುದು. ಅಂದ್ರೆ ತುಂಬಾ ನೈಸ್ ಬೇಕಂದ್ರೂ ನೈಸ್ ಆಗುತ್ತೆ, ಸ್ವಲ್ಪ ತರಿ ಅಂದ್ರೆ ತರಿ ಆಗುತ್ತೆ. ನಾನು ಒಂದೊಂದ್ಸರಿ ಈ ಪರೋಟ ಏನಾದ್ರು ಮಾಡ್ಬೇಕಂದ್ರೆ ಅದಕ್ಕೂ ಎಲ್ಲಾನು ಇದ್ರಲ್ಲೇ ನಾನು ಚಾಪ್ ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ. ಇದು ಚಾಪ್ ಆದ್ಮೇಲೆ ನೋಡಿ, ಒಂದು ಜರಡಿಗೆ ಇದನ್ನ ಹಾಕೊಂಡು ಅದ್ರ ಬೀಜನ ಸ್ವಲ್ಪ ತಕ್ಕೊಂಡ್ಬಿಡ್ತೀನಿ. ತುಂಬಾ ಇದು ಖಾರ ಇಲ್ಲ, ಆದ್ರೂ ಈ ಮೆಣಸಿನಕಾಯಿ ಖಾರ ಇಲ್ಲ, ಆದ್ರೂ ನಾನು ಸ್ವಲ್ಪ ಬೀಜನೆಲ್ಲ ತೆಗೆದ್ಬಿಡ್ತೀನಿ. ಇದು ಜರಡಿ ನೋಡಿ, ಸ್ವಲ್ಪ ದಪ್ಪ ಕಣ್ಣು ಇರುತ್ತಲ್ಲ, ಆ ತರ ಜರಡಿ ಆದ್ರೆ ಅದು ಬೀಜ ಸ್ವಲ್ಪ ಎಲ್ಲ ಬಿಟ್ಬಿಡುತ್ತೆ. ಈಗ ಇದೇ ಚಾಪರ್ಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕೂಡ ಕಟ್ ಮಾಡ್ಕೋತೀನಿ ಇದ್ರಲ್ಲಿ ಹಾಕ್ಬಿಟ್ಟು. ನಿಮ್ಗೆ ಇನ್ನೂ ಬೆಳ್ಳುಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇಷ್ಟೇ ಸಾಕು ಅಂತ ಹಾಕಿದ್ದೇನೆ, ಇನ್ನೂ ಬೇಕಂದ್ರೂ ಹಾಕೋಬಹುದು. ಬೆಳ್ಳುಳ್ಳಿ ಎಷ್ಟು ಹಾಕ್ತಿದ್ರೆ ಅಷ್ಟು ಚೆನ್ನಾಗೇನೆ ಇರುತ್ತೆ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ, ಈಗ ಆಗಿದೆ ನೋಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕಟ್ ಆಗುತ್ತೆ. ಮಿಕ್ಸಿನಲ್ಲಾದ್ರೆ ಇಷ್ಟು ತರಿ ಬರಲ್ಲ, ಸ್ವಲ್ಪ ಪೇಸ್ಟ್ ಆಗಿಬಿಡುತ್ತೆ. ಈ ಮೆಣಸಿನ್ಕಾಯಿಗೆ ಇದನ್ನ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಡಿಮೆ ತಿನ್ನೋರು ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ಮಾಡ್ಕೊಳ್ಳಿ. ಖಾರ ಬೇಕಂದವರು ಸ್ವಲ್ಪ ಇನ್ನೂ ಖಾರ ಇರೋ ಮೆಣಸಿನ್ಕಾಯಿ ಮಾಡಿ ಒಂದ್ಸರಿಗೆ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ, 1 ವರ್ಷನಾದ್ರೂ ತಿನ್ಬೋದು. ನಾನು ಇದಕ್ಕೆ ಒಂದು 4-5 ಸ್ಪೂನು ಸಾಲ್ಟ್ ಹಾಕಿದ್ದೇನೆ. ಇದು ಕಲೋಂಜಿ, ಇದು ಈರುಳ್ಳಿ ಬೀಜ ಅಂತೀವಲ್ಲ ಅದು, ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಉಪ್ಪಿನಕಾಯಿಗೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ. ಮೆಣಸಿನ್ಕಾಯಿ ಖಾರ ಇಲ್ಲ ಅಂದಿದ್ದಕ್ಕೆ ನಾನು ಸ್ವಲ್ಪ ಜಾಸ್ತಿ ಖಾರ ಹಾಕೊಂಡಿದ್ದೀನಿ. ನೀವ್ ಯಾವ ಮೆಣಸಿನ್ಕಾಯಿ ತಗೊಂಡಿರ್ತೀವೋ ಅದ್ರ ತಕ್ಕಂಗೆ ಖಾರ ಹಾಕೋಬಹುದು. ಆಮೇಲೆ ಆಗ್ಲೇ ಹುರಿದು ಇಟ್ಕೊಂಡಿರೋ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಇದನ್ನ ಒಂದು ಮಿಕ್ಸಿನಲ್ಲಿ ತರಿಯಾಗಿ ರುಬ್ಬೇಕು, ತೀರಾ ನೈಸ್ ಆಗಿನೂ ಆಗ್ಬಾರ್ದು. ಇದು ಸ್ವಲ್ಪ ತರಿ ಇರಬೇಕು.
ಮಸಾಲೆ ಎಲ್ಲ ಇಷ್ಟೇ ಹಾಕ್ಬೇಕು ಅಂತ ನಾನು ಹೇಳಿದ್ದೀನಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ. ಕಡಿಮೆ ಮಾಡಬೇಡಿ, ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ. ನೋಡಿ ಈ ತರ ಆಗ್ಬೇಕಿದು, ಇಷ್ಟು ತರಿ ತರಿ ಆದ್ರೆ ಸಾಕು. ಈಗ ಇದನ್ನ ಈ ಮೆಣಸಿನ್ಕಾಯಿಗೆಲ್ಲ ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಈ ಮಸಾಲೆ ಹಾಕಿ ಕಲಸುವಾಗ್ಲೇನೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ನಾನೀಗ ಇದಕ್ಕೆ ಒಂದು 100 ಗ್ರಾಮ್ 150 ಗ್ರಾಮ್ನಷ್ಟು ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ತೀನಿ. ಸಾಸಿವೆ ಎಣ್ಣೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇನು ಬಿಸಿ ಮಾಡಿ ಹಾಕೋಬಹುದು. ಇಲ್ಲಿ ನಾನು ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅಂಗಡಿಗಳಲ್ಲೆಲ್ಲ ಸಿಗೋ ಪಿಕಲ್ಗೆ ಇದೇ ಎಣ್ಣೆ ಹಾಕಿರ್ತಾರೆ. ನಾನು ಇಲ್ಲಿ ಸ್ವಲ್ಪ ಕಲ್ಲಿಂಗು ಅಂದ್ರೆ ಸ್ವಲ್ಪ ಕಲ್ಲು ತರ ಇರುತ್ತೆ, ಆ ಹಿಂಗ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲ ಚೆನ್ನಾಗಿ ಬಿಸಿ ಆಗಿದೆ, ಸ್ವಲ್ಪ ತಣ್ಣಗಾಗ್ಲಿ ಅಂತ ಇದನ್ನ ಸೈಡ್ಗೆ ಎತ್ತಿಡ್ತೀನಿ. ಬಿಸಿ ಬಿಸಿದ್ ಹಾಕ್ಬಾರ್ದು, ಸ್ವಲ್ಪ ತಣ್ಣಗಾಗ್ಲಿ. ಆಮೇಲೆ ನಾನು ಇಲ್ಲಿ ಒಂದು 7 ಲಿಂಬೆ ಅಂತ ತಗೊಂಡಿದ್ದೀನಿ, ಚೆನ್ನಾಗಿ ರಸ ಇರೋದು, ಹಣ್ಣಾಗಿರೋದು ಲಿಂಬೆಯಲ್ಲಿ 7 ಇದೆ ಇದು. ಲಿಂಬೆಯನ್ನ ಕಟ್ ಮಾಡೋಕ್ಕಿಂತ ಮೊದಲು ಈ ತರ ಮಾಡಬೇಕು. ಈ ತರ ಮಾಡೋದ್ರಿಂದ ಕೈಯಿಂದ ಈ ತರ ಮಾಡಿದ್ರೆ ಅದು ರಸ ಚೆನ್ನಾಗಿ ಆಚೆ ಬರುತ್ತೆ ಎಲ್ಲ. ಈ ಪಿಕಲ್ ಮಾಡಿಟ್ಕೊಂಡ್ರೆ 1 ವರ್ಷನೂ ಬರುತ್ತೆ. 1 ವರ್ಷ ಬರ್ಬೇಕಂದ್ರೆ ನಾನು ಒಂದು ಟಿಪ್ಸ್ ಹೇಳ್ತೀನಿ, ನೆಕ್ಸ್ಟ್ ಏನ್ ಹಾಕ್ತೀನಿ ಅಂತ ನೋಡಿ. ಈ ಲಿಂಬೆಯನ್ನು ಅಷ್ಟು ಹಿಂಡ್ಕೋತಾ ಇದ್ದೀನಿ. ಈ ಪಿಕಲ್ ರೆಡಿ ಆದ್ಮೇಲೆ ಗ್ಲಾಸ್ ಜಾರಲ್ಲಿ ಹಾಕ್ಬೇಕು ಇದನ್ನ. ಆಮೇಲೆ ಸಾಧ್ಯ ಆದ್ರೆ ಸ್ವಲ್ಪ ಬಿಸಿಲಿಗೆ ಇಡ್ಬೇಕು. ಬೆಳಗ್ಗೆ ಎಳೆ ಬಿಸಿಲು ಬರುತ್ತಲ್ಲ, ಆ ಬಿಸಿಲಿಗೆ ಇಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಪಿಕಲ್ ತುಂಬಾ ಚೆನ್ನಾಗಾಗತ್ತೆ ಅವಾಗ. ಸಾಧ್ಯ ಆದ್ರೆ, ಇಲ್ಲ ಅಂದ್ರೆ ನಡೆಯುತ್ತೆ. ಆಮೇಲೆ ಈಗ ನೋಡಿ ಅಷ್ಟು ಲಿಂಬೆಯನ್ನು ಹಿಂಡ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಸ್ಬಿಟ್ಟು, ಸ್ವಲ್ಪ ಎಣ್ಣೆ ಆರಿದೆ ಈಗ ಇದನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಆ ಎಣ್ಣೆ ಕಾದಿರೋ ಎಣ್ಣೆಗೆ ಸ್ವಲ್ಪ ಖಾರ ಹಾಕಿದ್ದೀನಿ, ಅದು ಪಿಕಲ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಹಾಕ್ಬೇಕು ಅಂತೇನಿಲ್ಲ. ಕಲರ್ ಚೆನ್ನಾಗಿ ಬೇಕು ಅಂದ್ರೆ ಬಿಸಿ ಎಣ್ಣೆಗೆ ಸ್ವಲ್ಪ ಖಾರ ಹಾಕ್ಬೇಕು, ಅವಾಗ ಕಲರ್ ಚೆನ್ನಾಗಿ ಬರುತ್ತೆ. ಅದು 1 ತಿಂಗಳು 2 ತಿಂಗಳಾದಾಗ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ ಈಗ 1 ವರ್ಷ ಇಟ್ಟರು ಕೆಡಬಾರ್ದು ಅಂದ್ರೆ ವಿನೇಗರ್ ಹಾಕ್ತಾ ಇದ್ದೀನಿ. ವಿನೇಗರ್ 1-2-3 ಸ್ಪೂನ್ ವಿನೇಗರ್ ಹಾಕಿದ್ರೆ ಇದು 1 ವರ್ಷ ಇಟ್ಟರು ಕೆಡಲ್ಲ. ನೀವು ಆಚೆ ಇಟ್ಟರು ಕೆಡಲ್ಲ, ಅಂದ್ರೂ ಫ್ರಿಜ್ಜಿಗೆ ಇಟ್ರೆ ಬೆಟರ್ ಅಂತ ನಾನು ಫ್ರಿಜ್ಜಿಗೆ ಇಡ್ಬೇಕು ಅಂತ ಹೇಳಿದ್ದೀನಿ ಅಷ್ಟೇ. ಈಗ ನೋಡಿ ಪಿಕಲ್ ರೆಡಿ ಆಯ್ತು. ಇದೆಲ್ಲ ರೆಡಿ ಆದ್ಮೇಲೆ ನೀವು ಸ್ವಲ್ಪ ಟೇಸ್ಟ್ ನೋಡಿ, ಖಾರ ಉಪ್ಪು ಸರಿ ಅನ್ಸಿದ್ರೆ ನಿಮ್ಗೆ ಸರಿ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಾಕೋಬೇಕಂದ್ರೆ ನೀವು ಮತ್ತೆ ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾವುದೇ ಪಿಕಲ್ ನ ಸ್ಟೋರ್ ಮಾಡ್ಬೇಕಂದ್ರೆ ಗ್ಲಾಸ್ ಜಾರುಗಳನ್ನ ಯೂಸ್ ಮಾಡಿ. ಆಮೇಲೆ ಅದ್ರ ಕ್ಯಾಪ್ ತುಂಬಾ ಟೈಟ್ ಆಗಿರ್ಬೇಕು, ಗಾಳಿ ಎಲ್ಲ ಹೋಗ್ಬಾರ್ದು. ಆಮೇಲೆ ಪಿಕಲ್ ನ ತೆಗಿಬೇಕಾದ್ರೆ ಒದ್ದೆ ಕೈಯಿಂದ ಬಿಡಬಾರ್ದು. ಆಮೇಲೆ ಸ್ಪೂನ್ ಅನ್ನು ಡ್ರೈ ಆಗಿ ಇರ್ಬೇಕು. ಈಗ ನೋಡಿ ಪಿಕಲ್ ಎಲ್ಲ ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಕ್ ಈಗ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತಿಂದಾನೇ ನೀವು ಮಾಡಿದ ತಕ್ಷಣನೇ ತಿನ್ಬೋದು ಇದನ್ನ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ 8 ದಿನ 15 ದಿನ ಬಿಟ್ಟು ತಿನ್ನಕ್ಕೂ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಒಂದು ಗ್ಲಾಸ್ ಬಾಟಲ್ ಅಲ್ಲಿ ಹಾಕಿದ್ದೀನಿ. ಕಲರ್ ನೋಡಿ, ನಾನು ಹೇಳಿದ್ನಲ್ಲ ಎಣ್ಣೆನಲ್ಲಿ ಕಾದಿರೋ ಎಣ್ಣೆ ಖಾರ ಹಾಕಿದ್ರೆ ಆ ತರ ಕಲರ್ ಕಾಣಿಸುತ್ತೆ. ಥ್ಯಾಂಕ್ ಯು.